ಗಣಿನಾಡು ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಅವರ ಮನೆಯ ಮುಂದೆ ಕೇವಲ ಒಂದು ಬ್ಯಾನರ್ ವಿಚಾರವಾಗಿ ಶುರುವಾದಂತಹ ಜಗಳ ಗಲಾಟೆ ಒಬ್ಬನ ಜೀವಾನೇ ಹೋಗೋ ಹಂತಕ್ಕೆ ತಲುಪಿದೆ. ಬಳ್ಳಾರಿ ಉದ್ವಿಗ್ನವಾಗಿದ್ದು ಘಟನಾ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ಬಳ್ಳಾರಿಯ ವಲಯ ಐಜಿಪಿ ವರ್ತಿಕಾ ಕೊಠಾರಿಯ ಸ್ಥಳದಲ್ಲಿ ಬೀಡ್ಬಿಟ್ಟಿದ್ದಾರೆ. ಡ್ರೋನ್ ಮೂಲಕ ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ತಿದ್ದಾರೆ ಪೊಲೀಸರು. ಪರಿಸ್ಥಿತಿಯ ಮೇಲೆ ನಿಗಾ ಇಡ್ತಿದ್ದಾರೆ. ಯಾಕಂದ್ರೆ ಯಾರ್ಯಾರು ಯಾವ ಜಾಗದಲ್ಲಿ ಗುಂಪು ಸೇರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಗ್ಲೇ ಗಲಾಟೆ ನಡೆದಂತಹ ಸಂದರ್ಭದಲ್ಲಿ 5,000ಕ್ಕೂ ಹೆಚ್ಚು ಜನ ಜನಾರ್ದನ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ರು. ಆ ನಂತರ ಲಾಠಿ ಚಾರ್ಜ್ ಮಾಡಿದ್ಮೇಲೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಡ್ರೋನ್ನ ಮೂಲಕ ಘಟನಾ ಸ್ಥಳದ ಸುತ್ತಮುತ್ತ ಪರಿಸ್ಥಿತಿಯ ಮೇಲೆ ನಿಗಾ ಇಡುವಂತಹ ಕೆಲಸವನ್ನ, ಕಾರ್ಯಕರ್ತರ ಮೇಲೆ ನಿಗಾ ಇಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಒಬ್ಬನ್ ಜೀವ ಹೋಗ್ಬಿಟ್ಟಿದೆ ಗಲಾಟೆನಲ್ಲಿ. ದ್ವೇಷದ ರಾಜಕಾರಣಕ್ಕೆ ರಾಜಶೇಖರ್ ಅನ್ನುವಂತಹ ಒಬ್ಬ ಯುವಕ ಬಲಿಯಾಗಿದ್ದಾನೆ. ಫೈರಿಂಗ್ ಮಾಡಿದ್ಯಾರು ಅದನ್ನ ಪೊಲೀಸರು ಪತ್ತೆ ಮಾಡಬೇಕು. ನಾರಾ ಭರತ್ ರೆಡ್ಡಿ ಅವರು ಕಾಂಗ್ರೆಸ್ ಶಾಸಕರು ಅವರು ಆರೋಪ ಮಾಡಿದ್ರು, ಜನಾರ್ದನ ರೆಡ್ಡಿ ಕಡೆ ಅವರು ಫೈರಿಂಗ್ ಮಾಡಿ ಸತ್ತು ಹೋದ ಅಂತ ಹೇಳಿ. ಜನಾರ್ದನ ರೆಡ್ಡಿ ಹಾಗೆ ಶ್ರೀರಾಮುಲು ಅವರು ಹೇಳಿದ್ರು, ನಾರಾ ಭರತ್ ರೆಡ್ಡಿ ಅವರ ಕಡೆಯವರಲ್ಲೇ ಗನ್ ಇದ್ದಿದ್ದು, ಅವರೇ ಫೈರಿಂಗ್ ಮಾಡಿದ್ದು, ಅವರಿಂದಾನೇ ಸತ್ತಿದ್ದು, ಯಾವ ತನಿಖೆ ಬೇಕಾದ್ರೂ ನಾವು ಸಿದ್ಧ ಅಂತಂದ್ರು. ನಾರಾ ಭರತ್ ರೆಡ್ಡಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದ್ ಹೆಜ್ಜೆ ಮೇಲಕ್ಕೆ ಹೋಗ್ಬಿಡ್ತಾರೆ. ಒಂದು ವೇಳೆ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಇಲ್ಲ ಅಂದಿದ್ರೆ ಮನೆ ಸುಟ್ಟು ಹೋಗ್ಬಿಡ್ತಿದ್ದೆ. ಒಬ್ಬ ಶಾಸಕನ ಬಾಯಿಂದ ಬರುವಂತಹ ಮಾತು, ಬೆಂಕಿ ಹಚ್ಚುವಂತಹ ಮಾತುಗಳು. ಸದ್ಯಕ್ಕೆ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಪೊಲೀಸರಿಂದ ಆಗ್ತಾ ಇದೆ.